ಹಾಯ್ ಹಲೋ ನಮಸ್ತೆ. ಇವತ್ತು ಸ್ಪೆಷಲ್ ಆಗಿ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ ಅಂತಪ್ಪ ಹೇಳಿದ್ರೆ ವೆಜಿಟೇಬಲ್ ರಾಗಿ ಗೀ ರೋಸ್ಟ್. ವೆಜಿಟೇಬಲ್ ರಾಗಿ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಫಟಾಫಟ ಅಂತ ಹೇಳಿ. ಹೆಂಚು ಚೆನ್ನಾಗಿ ಕಾದ ನಂತರ ನಾವೇನು ಮಾಡಬೇಕು, ಹಿಟ್ಟನ್ನು ತಗೊಂಡು ಹಾಕಬೇಕಾಗತ್ತೆ. ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿಬಿಡ್ಬೇಕು, ಹೀಗೆ ಅರಳಿಸ್ಕೋಬೇಕು. ಅರಳಿಸ್ಕೊಂಡ ನಂತರ ಏನು ಮಾಡಬೇಕು, ತುಪ್ಪ ತಗೊಂಡು ಚೆನ್ನಾಗಿ ಸ್ಪ್ರೀ ಒಂದು 4-5 ಸ್ಪೂನ್, ಆವಾಗಲೇ ಗೀ ರೋಸ್ಟ್ ಅಂತ ಅನ್ಸ್ಕೊಳ್ಳೋದು. ವಾವ್, ಈ ಥರ ಹಾಕಿ ಒಂದು 2 ನಿಮಿಷ ಬಿಡಿ. ನೋಡಿ, ಈ ಥರ ಸ್ಪೆಷಲಾಗಿ ದೋಸೆ ರೆಡಿ ಆಗುತ್ತೆ ನೋಡಿ. ಇದನ್ನು ಮಡಚಿಕೊಂಡು ಹಿಂಗೆ ತಗೊಂಡೋಗಿ ಸರ್ವ್ ಮಾಡ್ಬೋದು. ನೀವು ತುಪ್ಪನ ಬೇಕಾದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಂದ್ರೆ ತಗೊಂಡು ಒಂದು ರೌಂಡ್ ಹಿಂಗೆ ಹೊಡೀರಿ, ಈ ಥರ ಒಂದು 4-5 ಸರಿ. ಆವಾಗ ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಇನ್ನೂ ಸೂಪರಾಗಿರುತ್ತೆ ರೋಸ್ಟಿಂಗು. ಇವಾಗ ಇದನ್ನು ತೆಗಿಯೋಕ್ಕಾಗತ್ತೆ ನೋಡೋಣ. ನೋಡಿ, ಏನು ಕಷ್ಟಪಡೋದೇ ಬೇಡ, ಹಿಂಗಂದ್ರೆ ಬಂದ್ಬಿಡುತ್ತೆ. ತಿರುಗಿಸಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ನೋಡ್ಬೇಕು, ಇನ್ನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಇದಕ್ಕೆ ಮಸಾಜ್ ಮಾಡಿ. ಈ ಕಡೆ ಒಂದು 2 ನಿಮಿಷ ಚೆನ್ನಾಗಿ ಕಾದ ನಂತರ ತೆಗೆದು ಒಂದು ಪ್ಲೇಟಲ್ಲಿ ಹಾಕೊಂಡು ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ನಮ್ಮ ಕಿಚನಲ್ಲಿ ಫುಲ್ ವಿಡಿಯೋ ನೋಡೋಣ. ನಾವು ಕಲಿಸ್ಕೊಂಡಿದ್ದೀವಿ ಅಂತ ನೋಡೋಣ. ಇದಕ್ಕೇನಂತ ಹೇಳಿದ್ರೆ, ಈ ರೆಡಿಮೇಡ್ ಹ್ಯಾಂಡ್ಮೇಡ್ ಮಿಕ್ಸಿ ತೊಗೊಳ್ಳಿ. ಅದರಲ್ಲಿ ಈರುಳ್ಳಿ 1.5 ಅಷ್ಟು ಹಚ್ಚಿ ಹಾಕಿ, ಮತ್ತು ಕ್ಯಾರೆಟ್ ಸ್ವಲ್ಪ, ನೌಕಲ್ ಸ್ವಲ್ಪ, ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಜಿಂಜರ್ ಸ್ವಲ್ಪ ಹಾಕಿ ಚೆನ್ನಾಗಿ ಗಿರ್ ಅಂತ ತಿರುಗಿಸಿ ಪೀಸ್ ಆಗಿ ಸಣ್ಣದಾಗಿ ಚೆನ್ನಾಗಾಗುತ್ತೆ. ಅದನ್ನು ರಾಗಿ ಹಿಟ್ಟಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಹಾಕಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಉಪ್ಪನ್ನು ಸೇರಿಸಿ ಕಲಸಿ ಇಟ್ಕೊಂಡಿದ್ದೀವಿ, ಒಂದಿಷ್ಟು ಸೋಡಾ ಹಾಕಿದ್ದೀವಿ. ಸೊ ಇದು ಬ್ಯಾಟರ್ ರೆಡಿಯಾಗಿದೆ. ಇವಾಗ ಮತ್ತೆ ಏನಂದರೆ ಚಟ್ನಿ, ಸ್ಪೆಷಲ್ ಚಟ್ನಿ ಅದರಲ್ಲೇ ಮಾಡಿದ್ದೀನಿ. ಹೇಗೆ ಮಾಡಿದ್ದು ಅಂತ ಹೇಳಿದ್ರೆ, ತೆಂಗಿನಕಾಯಿ, ಕಡಲೆಪಪ್ಪು, ಆಮೇಲೆ ಒಣ ಹಸಿಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಬಿಟ್ಟು ಒಂದಿಷ್ಟು ಹುಣಸೆಹಣ್ಣು ಹಾಕಿ ಒಂದು ಉಪ್ಪು ಹಾಕಿ ಅದನ್ನು ಹಾಕ್ಕೊಂಡು, ಮತ್ತು ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ, ಹಿಂಗು ಸ್ವಲ್ಪ ಹಾಕಿ ಅದ್ರ ಮೇಲೆ ಹಾಕಿದ್ದೀನಿ. ಇವಾಗ ಬನ್ನಿ ಕ್ವಿಕ್ಕಾಗಿ ಹೋಗಿ ದೋಸೆ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಸ್ಪೆಷಲ್ ವೆಜಿಟೇಬಲ್ ರಾಗಿ ದೋಸೆ. ಇವಾಗ ದೋಸೆ ಹಾಕೋಣ. ಹೇಗೆ ಹಾಕೋದು ಅಂದರೆ, ಫಸ್ಟ್ ನೀರು ಹಾಕಬೇಕು, ಮೇಲೆ ಬಟ್ಟೆಯಲ್ಲಿ ಒಂದ್ಸರಿ ಓಡಿಸ್ಕೋಬೇಕು. ಆಮೇಲೆ ಇದನ್ನೊಂದ್ಸರಿ ಕಲಿಸ್ಕೊಂಡು ನಾವು ಲೆಫ್ಟಿಂದ ರೈಟಿಂಗ್ ಉಲ್ಟಾ ಬರಬೇಕು. ಯಾವಾಗಲೂ ಅಷ್ಟೇ, ರಾಗಿ ದೋಸೆ ಮಾಡುವಾಗ ಉಲ್ಟಾ ಬರಬೇಕು, ಇಲ್ಲ ಅಂದರೆ ಸರಿಯಾಗಿ ಬರಲ್ಲ. ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಂಗೆ ಸ್ವಲ್ಪ. ಥರ ಸ್ಪ್ರೆಡ್ ಮಾಡ್ಕೊಂಡ ನಂತರ ತುಪ್ಪ ತಗೊಳ್ಳಿ. ತುಪ್ಪನ ಅದ್ರ ಮೇಲೆ ಹಾಕಿ, ಏಮನಿದೆ ಗಲಟ್ಟ, ತುಪ್ಪ ಹಾಕೊಂಡು ಅದನ್ನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಥರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಕಾಯಕ್ಕೆ ಬಿಡೋಣ. ಹೆಂಚನ್ನು ಅವಾಗವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಎಲ್ಲ ವೈಟ್ ಇದ್ರೆ ಸ್ವಲ್ಪ ತಳೆದ್ರೆ ಇದು ಸ್ವಲ್ಪ ಬಿಸಿಗೆ ಚೆನ್ನಾಗಿ ಬೆಂತ ಅವೆಲ್ಲ ಸರಿಯಾಗಿ ಇಟ್ಕೊಂಡ ನಂತರ ನಾವು ಇವಾಗ ತಿರ್ಸೋಕೆ ಟ್ರೈ ಮಾಡೋಣ, ಬರುತ್ತಾ ಇಲ್ಲ ಅಂತೇಳಿ. ಸ್ಪೆಷಲ್ ರಾಗಿ ದೋಸೆ ರೆಡಿ. ನೋಡಿ, ಎಷ್ಟು ಸುಂದರವಾಗಿ ಪಿಜ್ಜಾ ಹಾಟ್ ಥರ ಬಂದಿದೆ. ಹಂಗೆ ತಗೊಂಡು ಪ್ಲೇಟಲ್ಲಿ ಈಗ ಹಾಕ್ಕೊಂಡು ನಾವು ಸರ್ವ್ ಮಾಡ್ತಾ ಇದ್ರೆ ಚಟ್ನಿ ಜೊತೆಗೆ, ಚಟ್ನಿ ಸ್ವಲ್ಪ ಹಾಕ್ಕೊಳ್ಳೋಣ. ಚಟ್ನಿನ ಸ್ವಲ್ಪ ಈ ಥರ ಹಾಕೋಬೇಕು. ಸ್ಪೆಷಲ್ ದೋಸೆ ನಿಮಗೋಸ್ಕರ ನಾನು ತಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತಗೊಂಬಿಟ್ರಪ್ಪ.